ನಮ್ಮ ಕ್ಲಾಸ್ ಎನರ್ಜಿನೇ ಜಾಸ್ತಿ ಆಗ್ತಾ ಇದೆ ಅಂತ ತುಂಬಾ ಅದ್ಭುತವಾಗಿದೆ. ಸೊ ಲತಾ ಮೇಡಮ್ ಮಾತಾಡಿ. ಮೇಡಮ್, ನನಗೆ ಇವತ್ತು ಕ್ಲಾಸಿಗೆ ಅಟೆಂಡ್ ಆದ ತಕ್ಷಣನೇ ಬ್ರಹ್ಮಾನಂದದ ಅನುಭವ ಆಯ್ತು ಮೇಡಮ್. ತುಂಬಾ ಗ್ರೇಟ್. ಖುಷಿ ಆಯ್ತು. ಆಮೇಲೆ ನಿಮ್ ಬಗ್ಗೆ ಎಷ್ಟು ಪ್ರವಾಹದ ರೀತಿ ನನಗೆ ಕೃತಜ್ಞತೆ ಬರ್ತಾ ಇದೆ. ಎಷ್ಟು ಕೃತಜ್ಞತೆ ಮೇಡಮ್ ಅವ್ರಿಗೆ ಸಲ್ಲಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತದೆ. ಎದೆ ತುಂಬಿ ಕೃತಜ್ಞತೆ ಬರ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆ ಸ್ಥಿತಿಲೇ ಇರೋಣ ಮೇಡಮ್, ಯಾವಾಗ್ಲೂ ಆದ್ರೆ ಆನಂದ ನಾನು ಸ್ಥಿತಿ. ಸರಿ ಮೆಡಿಟೇಷನ್ ಮಾಡಕ್ ಆಗ್ಲಿಲ್ಲ ಮೇಡಮ್. ಡಿಸ್ಟರ್ಬ್ ಆಯ್ತು. ಡೋರ್ ಓಪನ್ ಮಾಡೋದು ಅದೆಲ್ಲ ಬಂತು ಮೇಡಮ್. ಹಂಗಂಗ್ ಮಾಡಕ್ ಆಗ್ಲಿಲ್ಲ. ಧ್ಯಾನ ಮಾಡ್ಲಿಲ್ಲ ಮೇಡಮ್ ನಾನು. ಪರವಾಗಿಲ್ಲ, ಮಾಡಿ. ಬೆಳಗ್ಗೆ ಮಾಡ್ತಿದ್ದೀರಲ್ಲ, ಮಾಡಿ. ಹಾ, ಬೆಳಗ್ಗೆ ಮಾಡ್ತೀನಿ ಮೇಡಮ್. ನಾಳೆ ಸಂಜೆ ಇರಲ್ಲ. ಮಾಡಿ. ಆದಷ್ಟು ಬಿಡಬೇಡಿ. ತೀರಾ ಅನಿವಾರ್ಯ ಆದಾಗ ಮಲಗುವಾಗ ಕಂಪಲ್ಸರಿ ಮಾಡಿ. ಮಾಡ್ತೀನಿ ಮೇಡಮ್. ನಾಳೆ ಊರಲ್ಲಿರಲ್ಲ, ಬೆಂಗಳೂರಿಗೆ ಹೋಗ್ತಾ ಇದೀವಿ. ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಲಕ್ಷ್ಮಿ ಅವರೇ ಮಾತಾಡಿ. ತುಂಬಾ ಚೆನ್ನಾಗಿತ್ತು ಮೇಡಮ್ ಧ್ಯಾನ. ತುಂಬಾ ಕಣ್ಣಲ್ಲಿ ನೀರು ತುಂಬಾ ಮೇಡಮ್. ಕಣ್ಣಲ್ಲಿ ನೀರು ಸುಮ್ಮನೆ ಬರ್ತಾ ಇದ್ದು ಮೇಡಮ್. ತುಂಬಾ ಡೀಪ್ ಆಗಿದೆ ಮೇಡಮ್. ಕ್ಲೆನ್ಸಿಂಗ್ ನಡೀತಾ ಇರುತ್ತಲ್ಲ ಮೇಡಮ್, ಎಲ್ಲಾ ತರ ಕ್ಲೆನ್ಸಿಂಗು ಆಗಿರುತ್ತೆ. ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಭಾವನೆಗಳು, ಆಲೋಚನೆಗಳು ಯಾವ್ದಿದ್ರು ಎಲ್ಲ ಹೊರಟೋಗ್ತಾ ಇರುತ್ತೆ. ಆ ಒಂದು ಕಣ್ಣೀರ ರೂಪದಲ್ಲಿ ಎಲ್ಲ ನೆಗೆಟಿವಿಟಿ ಇರ್ಬೋದು, ಬೇಡದಿರೋ ಆಲೋಚನೆಗಳಿರ್ಬೋದು, ಎಲ್ಲ ಹೊರಟೋಗ್ತಾ ಇರುತ್ತೆ. ತಲೆಯಲ್ಲಿ ಅರ್ಧ ಸೈಡ್ ತುಂಬಾನೇ ಭಾರ ಮೇಡಮ್. ಅರ್ಧ ಸೈಡ್ ತುಂಬಾ ಚೆನ್ನಾಗಿದೆ ಮೇಡಮ್. ಮೊನ್ನೆ ಕುಡಲ್ ಸಂಗಮದಲ್ಲಿನೂ ಒಂದೇ ಡೇ ಮಾಡಿದ್ವಿ ಮೇಡಮ್. ತುಂಬಾ ಚೆನ್ನಾಗಿ ಐತೆ ಮೇಡಮ್ ಅಲ್ಲಿ ನನಗೆ. ಅವತ್ತ ಹುಣ್ಣಿಮೆ ಧ್ಯಾನ ಮಾಡಿದ್ದೆ ಮೇಡಮ್. 7 ಗಂಟೆಗೆ ಹೋಗಿದ್ದೇವೆ ಮೇಡಮ್ ನಾವ್ ಅಲ್ಲಿ. ಹುಣ್ಣಿಮೆ ದಿನಾನೇ ಹೋಗಿ 9 ರಿಂದ 10:30 ಮಟ್ಟ ಮಾಡಿದೆ. ಅಲ್ಲಿ ತುಂಬಾ ಚೆನ್ನಾಗಿ ಕೈಯಲ್ಲಿ ಏನೋ ದೊಡ್ಡ ತರ ಕಲ್ಲಿನ ಹಾಗೆ ಇಟ್ಟಂಗಾಗಿತ್ತು ಮೇಡಮ್. ತುಂಬಾ ಚೆನ್ನಾಗಿ ಬೆಳಗ್ಗೆನೆ ಜಾವದಲ್ಲಿ ಅವತ್ತು ಏಕೆ ನೈಟ್ ನಿದ್ದೆನ ಮಾಡಿಲ್ಲ ಮೇಡಮ್. ಅಲ್ಲಿ ನಿದ್ದೆನೆ ಬರ್ತಾ ಇರ್ಲಿಲ್ಲ ಮೇಡಮ್. ಮತ್ತ ಹಾಗೆ 3 ಗಂಟೆಗೆ ಎದ್ದು 4 ಗಂಟೆಗೆ ಸ್ನಾನ ಮಾಡಿ ಮತ್ತೆ ಮೆಡಿಟೇಷನ್ ಬಂದ್ವಿ ಮೇಡಮ್. ಅಲ್ಲಿ ಗ್ರೂಪ್ ಮೆಡಿಟೇಷನ್ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು ಮೇಡಮ್. ಬಂದ ತಕ್ಷಣ ಕೂತ ತಕ್ಷಣ ಒಂದ್ 5 ನಿಮಿಷ ಆದ ತಕ್ಷಣ ನಡನೂ ಇತ್ತಲ್ಲ ಮೇಡಮ್. ನಂದು ಅದೇ ಪ್ರಾಬ್ಲಮ್ ಇತ್ತು. ಅದು ಆರಾಮಾಗಿತ್ತಲ್ಲ, ಅದೇ ಇತ್ತು ಮೇಡಮ್ ನನಗಲ್ಲಿ. ಅಲ್ಲಿ ಏನೋ ನಡಕ್ಕೆ ಯಾವ್ದೋ ಬಾಂಬ್ ಹಚ್ಚಿ ಅದು ಮೊದ್ಲು ಚುರು ಚುರು ಅನ್ನಂಗ ಆಯ್ತು ಮೇಡಮ್. ಆಮೇಲೆ ಜುನು ಅಂದು ತುಂಬಾನೇ ಆಯ್ತು ಮೇಡಮ್ ನನಗೆ. ಆಮೇಲೆ ತುಂಬಾ ಎಷ್ಟು ಇದಾಯ್ತು ಮೇಡಮ್. ನನಗ್ ಹಳವಾರ್ ಅನಿಸ್ತಿ ತುಂಬಾ ಡೀಪ್ ಆಗಿ ಹೋದೆ ಮೇಡಮ್. ಅದಾದ ಒಂದ್ 10-15 ನಿಮಿಷಕ್ಕೆ ತುಂಬಾ ನಿದ್ದೆ ಮೇಡಮ್. ಜೋಲ್ ಹೋಗ್ತಾ ಇತ್ತು. ನಾನ್ 3 ತಾಸು ಹೆಂಗ್ ಮಾಡ್ಲಿ, ನಾನು ಇದೇ ತರನಾಗೆ ಆದ್ರೆ ಅಂತ ತುಂಬಾ ಇದಾಗ್ತಾ ಇತ್ತು ಮೇಡಮ್ ನನಗೆ. ಬರೇ ಜೋಲ್ ಆಗ್ತಾ ಇತ್ತು. ನಾನು ನೈಟ್ ನಿದ್ದೆ ಮಾಡಿಲ್ಲ, ಅದೇ ಕಾರಣಕ್ಕೆ ಆಗ್ತಾ ಇದೇನೋ ಅನ್ಕೊಂಡು ಹೇಗಾದ್ರೂ ಮಾಡಿ ಕೂಡಬೇಕು ಅಂತ ನಿರ್ಧಾರ ಮಾಡಿದೆ ಮೇಡಮ್. ಆ ತಕ್ಷಣ ಬಂದ್ರಿ ಮೇಡಮ್. ನನ್ಗೆ ಬಂದು ಯಾರು ನಿದ್ರೆಗೆ ಜೇರ್ಬೇಡಿ ಅಂತ ನೀವು ತಕ್ಷಣನೇ ಹೇಳಿ ಹೋಗ್ಬಿಟ್ರಿ ಮೇಡಮ್. ನನಗ್ ತುಂಬಾ ಮೇಡಮ್ ನೀವು ಬಂದ್ ಹೋಗಿ ಹೇಳಿದ ತಕ್ಷಣ. ಆಮೇಲೆ ನನ್ ನಿದ್ದೆನೇ ಬರ್ಲೇ ಇಲ್ಲ ಮೇಡಮ್. ತುಂಬಾ ಡೀಪ್ ಆಗಿ ಹೋಗ್ಬಿಟ್ಟೇನೋ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್ ನನಗೆ. ಹಾ ಮೇಡಮ್, ನೀವು ಧ್ಯಾನದಲ್ಲಿ ನೀವು ಬಂದು ನಿದ್ದೆಗೆ ಜೇರ್ಬಿಡಿ ಅಂತ ಹೇಳಿ ಹೋಗ್ಬಿಟ್ರಿ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್ ನನಗೆ. ಆದ್ರೆ ನಾನು ನಿಮ್ಗೆ ಮೀಟ್ ಆಗ್ಬೇಕನ್ನೋ ಹೊತ್ತಿಗೆ ನಾನು ಮನೆಯಲ್ಲಿ ಫಂಕ್ಷನ್ ಇರೋದ್ರಿಂದ ಬೇಗ ಬಂದ್ಬಿಟ್ಟೆ ಮೇಡಮ್. ಅವತ್ತು ಒಂದೇ ದಿನ ಮಾಡಿ ತುಂಬಾ ಚೆನ್ನಾಗಿತ್ತು ಮೇಡಮ್ ನನಗೆ. ಥ್ಯಾಂಕ್ ಯು ಮೇಡಮ್. ಗ್ರೇಟ್ ಎಕ್ಸ್ಪೀರಿಯನ್ಸ್. ಅನಿತಾ ಅವರೇ ಮಾತಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಹೇಳಿ ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಲ್ಲರಿಗೂ ಜೈ ಹೋ ಮಾಸ್ಟರ್ಸ್. ಜೈ ಹೋ ಶಾಂತನಾ ಮ್ಯಾಮ್ ಅಂದ್ರೇನೆ ಅದಕ್ಕೊಂದು ಅರ್ಥ ಮ್ಯಾಮ್. ಅಯ್ಯೋ, ಜೈ ಹೋ ಪತ್ರಿಜಿ. ವಿಚಿತ್ರ ಅಂದ್ರೆ ಇವತ್ತು ನಾನು ಇದೇ ಬುಕ್ ಓದ್ತಾ ಇದ್ದೀನಿ. ನೀವು ಕೂಡ ಅದೇ ಟಾಪಿಕ್ ಹೇಳ್ತಾ ಇದ್ದೀರಾ. ವೆರಿ ಗುಡ್. ಅದಕ್ಕೆ ಕೇಳಿದ್ದು ಕೂಡಲ ಸಂಗಮಗೆ ಬಂದವ್ರು ತಗೊಂಡಿರ್ತೀರಾ ಅಂತಾನೆ ಕೇಳಿದೆ ನಾನು. ಹಾ ಮ್ಯಾಮ್, ತಗೊಂಡಿದೀವಿ ಮ್ಯಾಮ್. ಬಹಳ ಖುಷಿ ಆಯ್ತು ಮ್ಯಾಮ್. ಇಲ್ಲ ಮ್ಯಾಮ್, ನಾನು 1 2 ಪೇಜ್ 3 ಪೇಜ್ ಓದಿದ್ದೇನೆ. ಬಹಳ ಚೆನ್ನಾಗಿದೆ. ನಿಮಗೆ ಮಕ್ಳಿಗೆ ಹೇಳಕ್ ಉಪಯೋಗ ಆಗುತ್ತೆ ನೋಡಿ. ಚೆನ್ನಾಗಿದೆ. ಹಾ ಮ್ಯಾಮ್, ಆಗುತ್ತೆ. ಆ ನೋವು ದುಃಖ 1ನೇ ಚಾಪ್ಟರ್ ಏನಂದ್ರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತಾರ.
ಆ ಚಾಪ್ಟರೇ ಅದ್ಭುತ ಆಗಿದೆ ಮ್ಯಾಮ್. ಹೌದು ಹೌದು ಹೌದು. ರಿಯಲಿ ಸಿಂಪಲ್ ರಿಯಲಿ ಅನ್ಸುತ್ತೆ ಅದು, ಸಿಂಪಲ್ ಆದ್ರೆ ಇದೆ. ಅಷ್ಟು ಬಟ್ ತಿಳ್ಕೊಳಕ್ಕೆ. ಅದೇ ಇದೇನಪ್ಪ ಎಷ್ಟ್ ಸಿಂಪಲ್ ಇದೆ ಅನ್ಕೊಂಡ್ ಆಮೇಲೆ ನಮ್ಮಷ್ಟಕ್ ನಮ್ಗೇನೋ ನಗು ಬರುತ್ತೆ ಮ್ಯಾಮ್. ಆ ತರ ಹೌದು ಇದೆ. ಹೌದು. ಎಲ್ಲ ಇದಕ್ ಕಾರ್ಯೇಷನ್ ಗೊತ್ತಿರುತ್ತೆ. ಈ ನೋವು ದುಃಖಕ್ ಮ್ಯಾಮ್ ಒಬ್ಬ ಯೋಗಿ ಇರ್ತಾರಲ್ಲ, ಹ್ಮ್ ಅವ್ರು ಹತ್ರ ಬಂದು ಎಲ್ರು ತಮ್ಮ ದುಃಖಗಳನ್ನ ನೋವುಗಳನ್ನ ಹೇಳ್ತಿರ್ತಾರೆ. ಆ ಎಲ್ಲಾ ದುಃಖ ನೋವುಗಳನ್ನ ಅವ್ರು ಯೋಗಿಗಳು ಕೇಳ್ತಿರ್ತಾರೆ ಮ್ಯಾಮ್. ಕೇಳಿದಾಗ ಒಂದ್ ದಿನ ಏನ್ ಮಾಡ್ತಾರೆ, ಅವರೇ ಭಿನ್ನವಾಗಿ ಆಲೋಚಿಸ್ತಾರೆ. ಹೌದು ಸರಿ, ಒಂದ್ ಜೋಕ್ ಹೇಳ್ತಾರೆ. ಅದೇ ಆ ಜೋಕ್ ಬುಕ್ ಅಲ್ಲಿ ಇರತ್ತಾನೆ ನೀವ್ ಹೇಳ್ತಿರೋದ. ಗೊತ್ತಿರೋದೇ ಅದೇ ಅದೇ ಮ್ಯಾಮ್. ಮತ್ತೆ ಬರುತ್ತೆ ಅದೆಲ್ಲ. ಅದೇ ಹೇಳ್ತಾರೆ, 2ನೇ ದಿನಾನು ಅದೇ ಹೇಳ್ತಾರೆ, 3ನೇ ಹೌದು ದಿನಾನು ಅದೇ ಹೇಳ್ತಾರೆ. ಈಗ ಕಂಟಿನ್ಯೂ ಹೇಳ್ದಾಗ ಬೋರ್ ಆಗ್ತಾ ಹೋಗುತ್ತೆ. ಹಂಗೇನೆ ಇದು ಏನಪ್ಪಾ ಅಂದ್ರೆ ದುಃಖ ಅದು ಶಾಶ್ವತ ಅಲ್ಲ. ಅದನ್ನ ನಾವು ತಡ್ಕೊಳಕ್ ಏನಂದ್ರೆ ಭಿನ್ನವಾಗಿ ಆಲೋಚಿಸ್ತಾ ಆಲೋಚನೆ. ಹೋಗ್ಬೇಕಂದ್ರೆ ನಮ್ಗೇನಂದ್ರೆ ಅರಿವಾಗುತ್ತಂದ್ರೆ ಯಶೋಧರ ಮಾತೆ ಮಾಡ್ತಿರ್ತಾರಲ್ಲ ಮ್ಯಾಮ್. ಹೌದು. ಯಶೋಧರ ಮಾತೆ ಬುದ್ಧ ಭಗವಾನ್ರು ಹೋದಾಗ ಅವ್ರು ದುಃಖದಿಂದ ಕೂಡ್ಕೊಂಡು ಬರೀ ದಿನನಿತ್ಯ ಏನಪ್ಪಾ ಅಂದ್ರೆ ತಮ್ಮ ದುಃಖದ ಅಳಲುಗಳನ್ನ ತೋಡ್ತಾ ಇರ್ತಾರೆ. ಒಂದು ಸಂದರ್ಭದಲ್ಲಿ ಏನಾಗುತ್ತ, ಆಯ್ತು ದಿನಾನಿತ್ಯ ಒಬ್ರೇ ಹೇಳೋದಾಯ್ತು, ಇನ್ಮೇಲಿಂದ ಏನಪ್ಪಾ ಅಂದ್ರೆ ಎಲ್ಲಾರು. ರೌಂಡ್ ಅಪ್ ಹೋಗ್ತಾರೆ ಮ್ಯಾಮ್ ಹೌದು ಅವ್ರು. ಹೌದು ಒಬ್ಬೊಬ್ರೆ ಬಂದು ನಿಮ್ದು ಏನ್ ಸಮಸ್ಯೆ ಇದೆ ಅದನ್ನ ಹೇಳ್ತಾ ಹೋಗಿ ಅಂದಾಗ, ಒಬ್ಬೊಬ್ರೆ ಬಂದು ತಮ್ಮ ಎಲ್ಲಾ ಸಮಸ್ಯೆಗಳನ್ನ ಹೇಳ್ತಾ ಹೋದಾಗ ಯಶೋಧರ ಮಾತೆಯವ್ರಿಗೆ ಅನುಭವ ಅದು. ಓ ನಾನು ನನಗಷ್ಟೇ ದುಃಖ ಇದೆ, ನೋವಿದೆ ಅನ್ಕೊಂಡಿದ್ದೆ, ಎಲ್ರಿಗೂ ಇದೆಯಾ ದುಃಖ ಅಂತ ಅವತ್ತು ಅರಿವಾಯ್ತಂತೆ. ಅವತ್ತಿಂದ ಹೌದು ಎಲ್ರು ಕೂಡ ಒಬ್ಬೊಬ್ರೆ ಕುತ್ಕೊಂಡು ಅವರೆಲ್ಲಾ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿದಾಗ, ಇಲ್ಲ ಈ ಜಗತ್ತು ದುಃಖಮಯವಾಗೈತಿ, ನಾವ್ ಅದನ್ನ ಭಿನ್ನವಾಗಿ ಬದುಕೋದನ್ನ ಕಲಿಬೇಕು ಅನ್ನೋದು ಈ ನೋವು ದುಃಖಕ್ಕೆ ರಿಲೇಶನ್ ಆಗುತ್ತೆ ಅಂತ ಹೌದು ನಾನ್ ಅನ್ಕೊಂಡೆ. ಹೌದು ಮೇಡಮ್, ಹೌದು ಖಂಡಿತ. ನಾವು ನಮ್ಮೊಬ್ರಿಗೆ ಅನ್ಕೊಂಡಿರ್ತೀವಿ ದುಃಖ ಎಲ್ಲರಿಗೂ ಇರುತ್ತೆ. ಬೇರೆಯವ್ರದೆಲ್ಲ ಕೇಳಿದ್ಮೇಲೆ ನಾವೆಷ್ಟೋ ಅದೃಷ್ಟವಂತರು ಅನ್ನಂಗಾಗುತ್ತೆ. ಅವ್ರ ದುಃಖದ ಮುಂದೆ ನಮ್ದು ಕಡಿಮೆ ಅಂತಾನು ಅನ್ಸುತ್ತೆ ಒಂದೊಂದ್ಸಲಿ. ಉಪಮಂಡಕ ತರ. ಎಸ್. ಆಮೇಲೆ ಕೂಡಲ ಸಂಗಮದಲ್ಲಿ ನಿಮ್ಮನ್ನ ಎಲ್ರನ್ನ ನೋಡಿ ಬಹಳ ಖುಷಿ ಆಯ್ತು ಮ್ಯಾಮ್. ಹ್ಮ್ ಹ್ಮ್ ಸ್ವರ್ಗಕ್ಕೆ ಬಂದಿದೀವಿ ಏನೋ ಅನ್ನೋ ತರ, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞಾನೂ ಆಗಿತ್ತೆಲ್ಲ ಅಲ್ಲಿ. ಹೌದು ಆಮೇಲೆ ಮತ್ತೆ ಸಂಗೀತ, ಮ್ಯೂಸಿಕ್ ಇಸ್ ಎ ಮೆಡಿಸಿನ್ ಫಾರ್ ಬ್ರೋಕನ್ ಹಾರ್ಟ್ ಅಂತಾರಲ್ಲ, ಅದನ್ನ ಸುಮ್ನೆ ಹೌದು. ಕೇಳಿದ್ವಿ. ಬಟ್ ಅದು ಅನುಭವಿಸಿದ್ದು ಕೂಡಲ ಸಂಗಮದಲ್ಲಿ ಅಂತ ನಾನ್ ಅನ್ಕೊಂಡೆ ಮ್ಯಾಮ್. ಹಿಂದಿನ ದಿನ 2ನೇ ದಿನ ರಾತ್ರಿ ಒಂದು 10 ನಿಮಿಷ ಅದು ಕೂಡಲ ಸಂಗಮ ದೇವ ತುಂಬಾನೇ ಚೆನ್ನಾಗಿತ್ತು ಮೇಡಮ್, ತುಂಬಾ ಅದ್ಭುತ. ಗುಹೇಶ್ವರ ಹೌದು, ಮಾಡಿದ ಅವ್ರು ಬಿಟ್ರು ನಾವು ಬಿಡ್ತಾ ನಾವು ಇಲ್ಲ. ಬಿಡ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಏನಂದ್ರೆ 10 ನಿಮಿಷದಲ್ಲಿ ಈಗ 1 ಅವರ್ ಮೆಡಿಟೇಷನ್ ಮಾಡಿದ್ವಲ್ಲ, ಅಷ್ಟು ವೈಬ್ರೇಷನ್ ಅಂದ್ರೆ ಅಷ್ಟು ಹೌದು ನಮ್ಗೆ ಕಣ್ ಬಿಡಕ್ ಆಗ್ತಿಲ್ಲ. ಇನ್ನೂ ಮಾಡ್ಬೇಕಪ್ಪ, ಇನ್ನೂ ಮಾಡ್ಬೇಕು ಅನ್ನೋ ಹಂಬಲ ಇತ್ತು ಮೇಡಮ್. ಬಹಳ ಹೌದು. ಚೆನ್ನಾಗಿತ್ತು ಕೂಡಲ ಏನಿಲ್ಲ ಅಂದ್ರೂ ಸಂಗಮ. ನಾನ್ ಬಂದ ಮೇಲೆ ನಾನೇ ಅದನ್ನ 7-8 ಸಲ ಹಾಕೊಂಡಿದೀನಿ. ಅಷ್ಟು ಎಷ್ಟು ಚೆನ್ನಾಗಿ. ಚೆನ್ನಾಗಿದೆ, ಫುಲ್ ವೈಬ್ರೇಷನ್ ಇದೆ ಮ್ಯಾಮ್. ಓ ಸಂಗೀತ ಅಂದ್ರೆ ಅವಾಗ ಏನ್ ಬಿಡಪ್ಪ ಸಂಗೀತ ಅಂತ. ಈಗ ಸಂಗೀತದಲ್ಲಿ ಇಷ್ಟೊಂದ್ ಶಕ್ತಿ ಐತಾ? ಈಗೆಲ್ಲಾ ನಮ್ ಮಕ್ಕಳನ್ನ ಡಾಕ್ಟರ್ ಆಗ್ರಿ, ಇಂಜಿನಿಯರ್ ಆಗ್ರಿ, ಅದಾಗ್ರಿ ಇದಾಗ್ರಿ, ಸ್ಟೂಡೆಂಟ್ಸ್ ಆಯ್ತು, ಮಕ್ಳಾಯ್ತು, ಈಗೆಲ್ಲ ಬೇಡಪ್ಪ ಒಬ್ಬ ತಬಲಾ ಆಗ್ಲಿ, ಶಹಿನಾ ಆಗ್ಲಿ, ಅದ್ರಲ್ಲಿ ಎಷ್ಟೊಂದು ನಿಸ್ವಾರ್ಥ ಇದೆ. ಬರೀ ಕೇವಲ ಡಾಕ್ಟರ್ ಇಂಜಿನಿಯರ್ ಆದ್ರೆ ಕೇವಲ ಸ್ವಾರ್ಥ ಆಗುತ್ತದು. ಬಟ್ ಹೌದು ಒಂದ್ ಒಳ್ಳೆ ಸಂಗೀತಗಾರನಾದ್ರೆ ಏನಪ್ಪಾ ಅಂದ್ರೆ ನಿಸ್ವಾರ್ಥ ಸೇವೆ ಆಗುತ್ತಲ್ಲ ಅಂತ ಬಹಳ ಖುಷಿ ಆಯ್ತು ಮ್ಯಾಮ್. ಅಲ್ಲಿಂದ ನೋಡೇ ನಾವು ಬಹಳ ಕಲ್ಕೊಂಡಿದೀವಿ ಮ್ಯಾಮ್. ಹೌದು. ತುಂಬಾ ಏನಂದ್ರೆ ಅವ್ರು ಅದ್ಭುತ. ಆ ಹೇಳಿದ್ರಲ್ಲ ಮ್ಯಾಮ್, ಮಾಸ್ಟರ್ಸ್ ಅಷ್ಟೊತ್ತು ಕೂತ್ಕೊಂಡು 3 ಅವರ್ಸ್ ಕೂತ್ಕೊಂಡು ನುಡಿಸ್ತಾರಲ್ಲ, ಅದು ಗ್ರೇಟ್ ಅದು. ಮ್ಯಾಮ್ ನಿಜವಾಗ್ಲೂ ನಮ್ಗೆ ರಾತ್ರಿ ಇಡೀ ನಿದ್ದೆ ಇಲ್ಲ ಅವತ್ತು, ಒಂದ್ ಹನಿ ಕೂಡ ನಿದ್ದೆ ಬಂದಿಲ್ಲ. ಹ್ಮ್ ಮಾರನೇ ದಿನ ಬಂದ್ ಮೆಡಿಟೇಷನ್ ಕೂತ್ಕೊಂಡ್ವಿ, ಸಿಕ್ಕಾಪಟ್ಟೆ ಚಳಿ. ಹ್ಮ್ ನಮಗೆ ಕಣ್ ತೆಗಿಬೇಕಂದ್ರೆ ಕಣ್ ತೆರಿಬಾರ್ದು ಯಾವ್ದೇ ಕಾರಣಕ್ಕೂ ಅಂದಿದ್ರಲ್ಲ. ಹಾಗಾಗಿ ನಾವು ಅಲ್ಲ, ಅವ್ರು 3 ಗಂಟೆ ಕುತ್ಕೊಂಡು ಬಾರಿಸ್ತಾರೆ, ಕೊಳಲು ಊದಿಸ್ತಾರೆ, ಅಂತವ್ರು ಅಷ್ಟೊಂದ್ ಇದ್ರು, ನಾವು ಜಸ್ಟ್ ಕಣ್ ಮುಚ್ಕೊಂಡು ಕುತ್ಕೊಳಕ್ ಕಣ್ಮುಚ್ಕಷ್ಟೇ. ಆಗಿಲ್ಲಲ್ಲ ಅಂತ ಅವ್ರೇ ನಮ್ಗೆ ಇನ್ಸ್ಪಿರೇಷನ್ ಮ್ಯಾಮ್. ಹೌದು ನಿಜವಾಗ್ಲೂ ಖಂಡಿತ. ಅವರಿಂದ ನಾವ್ ಯಾವ ಕಾರಣಕ್ಕೂ ಕಣ್ ತೆಗಿಲಿಲ್ಲ. ನಿಜವಾಗ್ಲೂ ಹೌದು ಒಳ್ಳೆ ಹೌದು. ಅನುಭವ ಆಯ್ತು ಮೇಡಮ್, ನಿಜವಾಗ್ಲೂ. ಖಂಡಿತ. ಬಹಳ ಅದಕ್ಕೆ ಖುಷಿ ಲೈವ್ ಆಯ್ತು ಅಲ್ಲಿ ಎಷ್ಟೇ ನಾವು ಆನ್ಲೈನ್ ಅಲ್ಲಿ ಮಾಡಿದ್ರು ಮಾಡಿದ್ರುನು. ಆಫ್ಲೈನ್ ಅದೇ ಎನರ್ಜೀಸ್. ಎಸ್ ಮ್ಯಾಮ್, ಎಸ್ ಮ್ಯಾಮ್. ನಾ ನೀವು ಫಸ್ಟ್ ಭೇಟಿ ಆದ್ರಿ, ಬಹಳ ಖುಷಿ ಆಯ್ತು. ಲಾಸ್ಟ್ ಟೈಮ್ ಅಲ್ಲಿ ದೇವಸ್ಥಾನದಲ್ಲಿ ಭೇಟಿ ಆದ್ರಿ. ನಾವ್ ಅನ್ಕೊಂಡೇ ಬಂದ್ವಿ ಏನಂದ್ರ ಅಲ್ಲಿ ಪ್ರಕೃತಿ ಮಾತೆ ಇದೆ, ಜಲದೇವತೆ ಇದೆ, ವೃಕ್ಷ ಮಾತೆ ಇದೆ, ಹ ಇವೆಲ್ಲ. ಆಮೇಲೆ ಸಮಾಧಿಗಳು ಇದಾವೆ, ಜಾತವೇದ ಮುನಿಗಳ ಸಮಾಧಿ ಆಗಿರ್ಬೋದು, ಐಕ್ಯತ. ಇಲ್ಲಿ ನಾನು ಶಾಂತಲಾ ಮೇಡಮ್ ಬರ್ಬೇಕಿತ್ ನೋಡಿ ಇಲ್ಲಿ. ಅವ್ರೇನು ನಮಸ್ಕಾರ ಮಾಡ್ತಿದ್ರು ಅಥವಾ ಧ್ಯಾನ ಮಾಡ್ತಿದ್ರು ಅಂತ ನೋಡ್ಬೇಕಿತ್ ನಾನು ಅಂತ ಅನ್ಕೊಂಡೆ. ನಿಜವಾಗ್ಲೂ ಏನಂದ್ರೆ ನೀವು ಬಂದ್ ಕೂತಿದ್ರಿ, ನಾನ್ ನಿಮ್ಗೆ ನಮಸ್ತೆ ಹೇಳ್ದೆ, ಒಂದ್ ರೌಂಡ್ ಬರಷ್ಟಿಗೆ ನೀವ್ ಮೆಡಿಟೇಷನ್ ಅಲ್ಲಿ ಕೂತಿದ್ರಿ. ನಾವ್ ಅನ್ಕೊಂಡಿದ್ದೆ ಆಗ್ತಾ ಇದೆ ಅಲ್ಲಪ್ಪಾ ಅಂತ ಬಹಳ ಖುಷಿ ಆಯ್ತು ಮ್ಯಾಮ್. ನಿಜವಾಗ್ಲೂ ಎಲ್ಲಾ ಕಡೆ ಧ್ಯಾನನೇ ಮೇಡಮ್, ಅಲ್ಲಿ ಎಲ್ಲೋದ್ರು ಧ್ಯಾನಕ್ಕೆ ಕೂತಿದ್ದು. ಜಲದೇವತೆ, ವೃಕ್ಷ ಮಾತೆ, ಪ್ರಕೃತಿ ಹೌದು ಮಾತೆ ಎಲ್ಲಾ ಸಂಗಮದಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದ್ದೇನಪ್ಪಾ ಅಂದ್ರೆ ಬಹಳ ಖುಷಿ ತಂದು ಕೊಡ್ತು ಮ್ಯಾಮ್. ರಿಯಲಿ ಬಹಳ ಖುಷಿ ಆಯ್ತು ಮ್ಯಾಮ್. ಥ್ಯಾಂಕ್ ಯು. ಫಸ್ಟ್ ನಾವು ಆ ಸಭೆಗೆ ಬಂದಿದ್ದು
ನಮ್ಗಂತೂ ಏನೋ ಫುಲ್ ಎಕ್ಸೈಟ್ಮೆಂಟ್ ಮ್ಯಾಮ್, ಫುಲ್ ಹೌದು ಎಕ್ಸೈಟ್ಮೆಂಟ್. ಬಹಳ ಖುಷಿ ಆಯ್ತು ನಿಜವಾಗ್ಲೂನು, ತುಂಬಾ ನಮಗೂ ಖುಷಿ ಅಷ್ಟೇ ಆಯ್ತು. ಮೇಡಮ್. ಎಷ್ಟು ಜನನ್ ಮೀಟ್ ಆದ್ವಿ, ಎಷ್ಟೋ ಜನ ಮಾಸ್ಟರ್ಸ್. ಚೆನ್ನಾಗ್ ಬಿಟ್ಟ. ಎಸ್ ನಿಮ್ಮೆಲ್ಲಾರ್ನು ಮ್ಯಾಮ್. ಬರೀ ಕ್ಲಾಸ್ ಅಲ್ಲಿ ನೋಡ್ತಾ ಇದ್ದಿದ್ದು, ಅಲ್ಲಿ ಡೈರೆಕ್ಟ್ ಆಗಿ ನೋಡಿದಾಗ ನಮಗೂ ಅಷ್ಟೇ ಹೌದು ಖುಷಿ. ಮ್ಯಾಮ್, ಹೌದೌದು. ನಾವೆಲ್ಲ ಹಿಂದಿನ ಜನ್ಮದ ಸಂಬಂಧಿಕರಂತ ಅಷ್ಟೇ. ಅನ್ಸುತ್ತೆ ನಿಜವಾಗ್ಲು. ಅಷ್ಟು ಖುಷಿ ಆಯ್ತು. ಯಾಕಂದ್ರೆ ನಿಜವಾದ ಸಂಬಂಧಿಕರನ್ನ ನೋಡ್ ನಾವ್ ಅಷ್ಟೊಂದ್ ಖುಷಿ ಪಡಲ್ಲ ಮ್ಯಾಮ್. ಆ ಕಡೆ ಹೌದು ಸುಮ್ನೆ ಸೈಡ್ ಮುಖ ಮಾಡ್ಕೊಂತೀವಿ. ಬಟ್ ಎಲ್ಲೋ ಕಂಡ್ರುನು ಒಂದ್ ಖುಷಿಯಿಂದ ಹೌದು ಏನಂದ್ರೆ ಹೌದು ಹಾಯ್ ಹೇಳೋದಾಗ್ಲಿ, ಶುಭ ಮ್ಯಾಮ್ ಹೌದು ನೀವು, ಆಮೇಲೆ ಪ್ರೇಮ್ನಾಥ್ ಸರ್ ನೋಡಿ ಹೌದು ಎಲ್ಲಾ ನೋಡಿ ಬಹಳ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಮ್ಯಾಮ್ ನಿಜವಾಗ್ಲು. ಬಹಳ ಖುಷಿ ಆಯ್ತು ಮ್ಯಾಮ್. ಖಂಡಿತ. ಥ್ಯಾಂಕ್ ಯು ಮೇಡಮ್. ಹೇಳಕ್ಕೆ ಪದನೇ ಇಲ್ಲ ಮ್ಯಾಮ್. ಹೌದೌದು, ಸಿಗ್ತಾ ಇರೋಣ ಹಾಗೆ, ಎಲ್ಲಾದ್ರೂ ಅಲ್ಲಿ ಹೋಗೋ ಪ್ರಯತ್ನ ಮಾಡೋಣ. ಓಕೆ ಮ್ಯಾಮ್, ಓಕೆ, ಸಿಗ್ತಾ ಇರಿ. ಸಿಗೋಣ ಮ್ಯಾಮ್. ಬನ್ನಿ ಮ್ಯಾಮ್, ನಮ್ ಗದಗಿಗೂ ಒಂದ್ಸರಿ ನೀವು ಬರ್ಬೇಕು. ನಮ್ಮ ಬರೋಣ ದೇಹದ ಮೇಡಮ್. ಆಸೆ ಇದು. ಮಾಡ್ಸಿ, ನೀವು ಎಲ್ಲ ಅರೇಂಜ್ ಮಾಡಿ ಬರೋಣ. ಜನ ಇದ್ರೆ ಬರೋಣ. ಹೌದು. ಎಲ್ಲಿಗೆ ಆಗಿಸ್ಕೋಬೇಕೋ ಆತರ ಆಗ್ತಾ ಇರುತ್ತೆ. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಓಕೆ ಥ್ಯಾಂಕ್ ಮ್ಯಾಮ್, ಯು ಓಕೆ. ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ವೀಣಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್ ಅದು ಇವಾಗ ಧ್ಯಾನಕ್ ಕೂತಾಗ್ರಿ ಮೇಡಮ್ ಒಂದ್ ನೀವ್ ಅನುಭವ ಏನ್ ಆಯ್ತ್ರಿ ಮೇಡಮ್. ಹಾ ಅದು ಹೇಳಿ. ಮೇಡಮ್ ಅದು ಮೇಡಮ್ ಎಷ್ಟೋ ಜನ ಕೂತಾರಂತ್ರಿ ಮೇಡಮ್, ಹಸು ಆಗೈತ್ರಿ ಮೇಡಮ್ ಅವ್ರಿಗೆ. ಹ್ಮ್ ಅಲ್ಲಿ ತಿನ್ನಕ್ ಏನು ಇಲ್ಲ ರೀ ಮೇಡಮ್. ಹ್ಮ್ ನಾನು ವೆಜಿಟೇರಿಯನ್ ಎಲ್ಲಾ ಅವ್ರಿಗೆ ಹಂಚಿದ್ನಂತ್ರಿ ಮೇಡಮ್, ತಿನ್ನಿ ಇವ್ನ್ ತಿನ್ನಿ ಅಂತ ಹೇಳಂದ್. ಹ್ಮ್ ಅಯ್ಯೋ ಇದನ್ ತಿನ್ನದ, ಎಲ್ಲಿ ಹಸುವಾಗೈತಿ, ಇದನ್ ತಿಂದ್ರೆ ಏನ್ ಟೇಸ್ಟ್ ಇರ್ತೈತಿ, ಏನ್ ಹೊಟ್ಟಿ ತುಂಬುತ್ತಾ ಅಂತೇಳಿ ಹ್ಮ್ ಅಂದ್ರ ಅಪ್ಪ ಇಲ್ಲ ತಿನ್ನಿ, ನೀವ್ ಇದನ್ನ ತಿನ್ನದ ಅಂತ ಕೇಳಿದ್ರಂತ. ಹೌದು, ನಾ ಬಾಳ ದಿನ ಆಯ್ತಿ, ಈಗ 2 ವರ್ಷ ಆತ ನಾ ಧ್ಯಾನ ಮಾಡಕತ್ತ, ಅದ್ನೇ ತಿನ್ನೋದ್ ನಾನು ಅಂತ ಹೇಳಿದ್ನಿ. ಹೇಳಿದ್ಮೇಲೆ ಹೌದಾ ತರಿ ಹಂಗ ನೋಡೋನ್ ತಡಿ ಅಂತ ನೋಡ್ಕಸ್ ತಿಂದ್ರಂತ್ರಿ ಮೇಡಮ್. ತಿಂದ್ಕಸಿ ಬಾಳ ಟೇಸ್ಟಿ ಐತಿ, ಹೊಟ್ಟಿ ತುಂಬೋತ್ ನಮಗ ಅಂತ ಈ ರೀತಿ ಎಕ್ಸ್ಪೀರಿಯನ್ಸ್ ಆತ್ರಿ ಮೇಡಮ್, ಗೊತ್ತಾಗ್ಲಿಲ್ಲ. ಗ್ರೇಟ್ ಗ್ರೇಟ್. ಏನಿಲ್ಲ, ನೀವು ಮಾಡ್ತಾ ಇದೀರಲ್ಲ, ಎಲ್ಲರಿಗೂ ಹೇಳ್ತಾ ಇದೀರಾ, ತಿಳಿಸ್ತಾ ಇದ್ದೀರಾ. ಅದು ಹ್ಮ್ ನಿಮಗೆ ಹೇಳ್ಕೊಡ್ಬೇಕು ಅನ್ನೋ ಹಂಬಲಾನು ಇದೆ ಒಳಗಿಂದ, ಅದು ಹೌದ್ರಿ. ಬರ್ತಾ ಇದೆ ಅಷ್ಟೇ. ರೀ ಅಷ್ಟೇ ಅದು ಸಾಕು. ಅದು ಕೂಳ್ ಸಂಗಮದಾಗ ನಿಮ್ಮನ್ನ ನೋಡಿದೀನ್ರಿ ಮೇಡಮ್, ತುಂಬಾ ಖುಷಿ ಆತ್ರಿ ಮೇಡಮ್. ಹ್ಮ್ ಅದ್ರಿ ಒಂದ್ ನಂಬಕ ಆಗ್ಲಿಲ್ರಿ ನಿಮ್ಮನ್ರಿ. ಇಲ್ಲಿ ಫೋನ್ ನಾನೇ ಮಾತಾಡಿಸ್ದೆ ಮೇಡಮ್, ನೀವು ನೋಡ್ಲಿಲ್ಲ. ಹ್ಞೂ ರೀ, ನೋಡಿಲ್ರಿ ಮೇಡಮ್. ಅದ್ರಿ ಇಲ್ಲಿ ನೀವ್ ಫೋನ್ಯಾಗ ದಪ್ಪ ಅದೀರಿ ಮೇಡಮ್, ಚೆನ್ನಾಗಿದ್ದೀರಿ. ಅಲ್ಲಿ ಎದ್ರ ನೋಡ್ದಾಗ ನೀವು ಹೌದಂತನ ಗೊತ್ತಾಗ್ಲಿಲ್ರಿ ಮೇಡಮ್. ಫುಲ್ ಹ್ಮ್ ಚಿಕ್ಕ ವಯಸ್ಸ್ರಿ ಮೇಡಮ್, ಬಾಳ ಬ್ಯೂಟಿ ಇದ್ರಿ ಮೇಡಮ್. ಅಯ್ಯೋ. ಹ್ಮ್ ಬಾಳ ಖುಷಿ ಆತ್ರಿ ಮೇಡಮ್ ನೋಡಿ ಕಳ್ಸ್ರಿ. ಇಲ್ಲಿ ಯಾರ್ಯಾರು ವಿಡಿಯೋ ಆನ್ ಮಾಡಿರ್ತೀರೋ ಅವ್ರನ್ನೆಲ್ಲ ನಾನಲ್ಲಿ ಗುರ್ತಿಸ್ದೆ. ಯಾರ್ ವಿಡಿಯೋ ಆನ್ ಮಾಡಲ್ವೋ ಗೊತ್ತಾಗಲ್ಲ. ನೀವ್ ಹೋಗ್ತಾ ಇದ್ರಿ, ನಾನೇ ನಿಮ್ಮನ್ನ ಮಾತಾಡಿಸ್ದೆ ಅದು ಆಕ್ಚುಲಿ. ರೀ ಮೇಡಮ್ ಸ್ವಲ್ಪ ಇದು ಟವರ್ ಬರ್ಲಾರ್ದಕ್ಕ ಸ್ವಲ್ಪ ಒಂದೊಂದ್ ಸರಿ ಕಟ್ ಆಗಿರ್ತೈತ್ರಿ ಮೇಡಮ್. ಹ್ಮ್ ಇಲ್ಲಾಂದ್ರೆ ವಿಡಿಯೋ ಆನ್ ಮಾಡ್ಕೊಂತ ಇದನ್ ಮಾಡ್ತೀವಿ. ಅದೇ ಅದೇ. ಥ್ಯಾಂಕ್ ಓಕೆ ಯು ಮೇಡಮ್. ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಮತ್ತೆ ಎಲ್ಲ ನಾಳೆ ಸಿಗೋಣ. ನಾಳೆ ಬೆಳಗ್ಗೆ 6 ಕಾಲಿಗೆ ಮತ್ತೆಲ್ಲ ಮಾರ್ನಿಂಗ್ ಮೆಡಿಟೇಷನ್ ಅಲ್ಲಿ ಸಿಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.